ಮುಂಬೈಗೆ ಹೋಗಿದ್ದೆ ಅವಾಗ. ಎಸ್, ಬಾಂಬೆಗೆ ಹೋಗಿದ್ದೆ. ಅದು ಹೋಗಿದ್ದು ನಮ್ಮೊಬ್ಬರು ಮಿತ್ರರ ಮೂಲಕ. ಅದು ಹೋಗಿದ್ದು ಯಾರ ಹತ್ರ? ರವೀಂದ್ರ ಜೈನ್ ಹತ್ರ. ರವೀಂದ್ರ ಜೈನ್, ರಾಮ್ ತೇರಿ ಗಂಗಾ ಮೇಲಿ ಮ್ಯೂಸಿಕ್, ಇದು ಸಿನಿಮಾಕ್ಕೆ ಮ್ಯೂಸಿಕ್ ಕೊಟ್ಟರಲ್ಲ, ಅಂತವ್ರ ಹತ್ರ ಹೋದೆ. ಒಂದು 4-5 ಹಾಡುಗಳನ್ನ ರೆಕಾರ್ಡ್ ಮಾಡಿ ನನ್ನ ಮಿತ್ರರು ಸಹಾಯ ಮಾಡಿದ್ರು, ನನ್ನ ತಮ್ಮಂದಿರು ಮಿತ್ರರು ಸಹಾಯ ಮಾಡಿದ್ರು. ಮತ್ತೊಬ್ರು ಮಿತ್ರರ ಮೂಲಕ ಅಲ್ಲಿ ಹೋದೆ. ಹೋಗಿ ಅವರು ಕೇಳಿದ್ರು, ಕೇಳ್ಬಿಟ್ಟು ಇದು ಶಾರೀರ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಲ್ಲ, ಉಚ್ಚಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ಅಲ್ಲಿ ನಾನು ಇದು ಅವ್ರ ಹತ್ರ ಹೋಗ್ತಾ ಇರುವಾಗ ಒಂದು 3 ಸ್ಟಾರ್ ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದೆ. ಆ ಕೆಲಸ ಎಲ್ಲ ಉಳ್ಕೊಳ್ಳಿ ಜಾಗ ಬೇಕಲ್ಲ, ಉಳ್ಕೊಳ್ದಿದ್ರೆ ಮತ್ತೆ ಆಗ್ತದ. ಸೊ ಅಲ್ಲಿ ಆತರ ಹೋದೆ. 6 ತಿಂಗಳಿದ್ದೆ ನಾನು. 6 ತಿಂಗಳಿದ್ದು ಮತ್ತೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ಕೆಲವು ಕಾರಣ ಇರ್ತದ ನೋಡಿ. ಇನ್ನು ಅಲ್ಲಿ ಕಾದ್ರೆ ನಮ್ಗೆ ಮೇಲೆ ಬರ್ಬೇಕಿದ್ರೆ ಏಕ್ದಮ್ ಸಮಯ ಹಿಡಿದ್ರೆ ಏನ್ ಪ್ರಯೋಜನ? ಜೀವನ ದಕ್ಕುವಂತ ಚಾನ್ಸಸ್ ಕಮ್ಮಿ ಇತ್ತು, ಯಾಕಂದ್ರೆ ಆ ತರ ಫೀಲ್ಡ್ ಅದು. ಅಂದ್ರೆ ಮಹಾಭಾರತ ಮತ್ತೆ ರಾಮಾಯಣ ಎಲ್ಲಾ ಕಡೆ ಇರ್ತದೆ, ಗೊತ್ತಾಯ್ತಲ್ವಾ? ನಮ್ಮ ಪಾತ್ರಕ್ಕೆ ನಮ್ಗೆ ಯಾವ ಪಾತ್ರಕ್ಕೆ ಅಲ್ಲಿ ನಾವು ಏನು ಗಿಟ್ಟಿಸ್ಕೊಳ್ಬಹುದು ಎಂಬುದು ನಮ್ಗೆ ಗೊತ್ತಲ್ವಾ? ಅದು ಗೊತ್ತಾದ ನಂತರ ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡೋದೇನು ಪ್ರಯೋಜನ ಇಲ್ಲ. ಹಾಗಾಗಿ ಬಂದು ಬಿಟ್ಟೆ.